ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ 10 ನಿಮಿಷದಲ್ಲಿ ರೆಡಿ ಆಗುವಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದನ್ನು ನೀವು ಟಿಫಿನ್ ಬಾಕ್ಸಿಗೆ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗಿರುವಂತಹ ರೆಸಿಪಿ ಇದು. ಟೊಮೆಟೊ ರೈಸ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಮಾಡಲಿಕ್ಕೆ ತುಂಬ ಸುಲಭ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ. ನೀವು ತುಪ್ಪ ಕೂಡ ಹಾಕೋಬಹುದು. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕಿ. ಆಪ್ಷನಲ್, ಬೇಕಾದರೆ ಹಾಕಿದರೆ ಆಯಿತು. ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಈರುಳ್ಳಿ ಏನು ಬ್ರೌನ್ ಆಗಬೇಕಂತಿಲ್ಲ, ಒಂದು ಪಿಂಕ್ ಕಲರ್ ಬಂದರೆ ಸಾಕು, ಅಂದರೆ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಅಷ್ಟರವರೆಗೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಅಂತ ಅನಿಸಿದಾಗ ಈ ರೀತಿ ಟೊಮೆಟೊ ರೈಸ್ ಮಾಡ್ಕೋಬೋದು. ಯಾಕೆಂದರೆ ಟೊಮೆಟೊ ಎಲ್ಲ ಮನೆಯಲ್ಲೂ ಇದ್ದಿರ್ತದೆ. ಅದೇ ರೀತಿ ಯಾರಾದರೂ ದಿಢೀರಂತ ಮನೆಗೆ ನೆಂಟರು ಬಂದರೆ ಆಗ ಕೂಡ ಇದನ್ನು ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಉಪ್ಪು ಹಾಕಿದರೆ ಬೇಗ ಟ್ರಾನ್ಸ್ಪರೆಂಟ್ ಆಗ್ತದೆ ಈರುಳ್ಳಿ. ಮತ್ತೆ ನೀವು ಬೇಕಾದರೆ ನೋಡ್ಕೊಂಡು ಹಾಕಿ ಉಪ್ಪು. ಈಗ ನಾನು ಇಲ್ಲಿ ಫಸ್ಟ್ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಫ್ರೈ ಆಗಿದೆ. ಇಲ್ಲಿ 3 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಖಾರ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಅದು ಕೂಡ ಸ್ವಲ್ಪ ಬಾಡಲಿ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾನು 2 ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ. ದೊಡ್ಡ ದೊಡ್ಡ ಟೊಮೆಟೊ, ಇದು ಜಾಮ್ ಟೊಮೆಟೊ. ಕಲರ್ ಕೂಡ ಚೆನ್ನಾಗಿ ಬರ್ತದೆ ಅಂತ ಈ ಟೊಮೆಟೊ ತಗೊಂಡಿದ್ದೇನೆ. ಇಲ್ಲಾಂದರೆ ಹುಳಿ ಟೊಮೆಟೊ ಕೂಡ ಹಾಕ್ಬೋದು. ಆದರೂ ಜಾಮ್ ಟೊಮೆಟೊಕ್ಕೆ ತುಂಬ ಕಲರ್ ಚೆನ್ನಾಗಿ ಬರ್ತದೆ ಮತ್ತು ಚೆನ್ನಾಗಿರ್ತದೆ. ಈಗ ಅದೆಲ್ಲ ಮೆತ್ತಗೆ ಆಗಬೇಕು ಟೊಮೆಟೊ ಕೂಡ, ಅಲ್ಲಿಯವರೆಗೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲೀಗ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ. ನಂತರ ಒಂದು 1/4 ಸ್ಪೂನಷ್ಟು ಅರಶಿನ ಪುಡಿ, ಒಂದು 2 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ. ಇದು ಖಾರ ಕಡಿಮೆ ಇದೆ, ಆದ್ದರಿಂದ ಹಾಕ್ತಾ ಇದ್ದೇನೆ. ಅಂದರೆ ಖಾರ ಹುಳಿ ಎಲ್ಲ ಇದ್ರೆ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಅಂತ. ಈಗ ಎಲ್ಲವನ್ನ ಮಿಕ್ಸ್ ಮಾಡಿ, ಟೊಮೆಟೊ ಎಲ್ಲ ಬಾಡಿದೆ ನೋಡಿ, ಇನ್ನೂ ಸ್ವಲ್ಪ ಬಾಡಲಿ. ನಂತರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಆಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಅನ್ನ ಅಂದರೆ ಅಕ್ಕಿಯನ್ನು ಸೇರಿಸ್ಕೊಳ್ಬೇಕು. ಅಕ್ಕಿಯನ್ನು ಒಂದು 10 ನಿಮಿಷ ನೀವು ನೆನೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಜೀರಾ ರೈಸನ್ನು ತಗೊಂಡಿದ್ದೇನೆ. ನೀವು ಯಾವುದೇ ರೈಸನ್ನು ತಗೋಬಹುದು. ಅಕ್ಕಿ ಎಲ್ಲ ಹಾಕಿದ ನಂತರ ಅದನ್ನು ಕೂಡ ಒಮ್ಮೆ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಮಿಕ್ಸ್ ಆಗ್ತದೆ, ಆಗ ಫ್ರೈ ಕೂಡ ಆಗ್ತದೆ. ಎಲ್ಲ ಫ್ರೈ ಆಗಿದೆ. ಈಗ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ. ಇದಕ್ಕೆ ಕಲರ್ಫುಲ್ ಆಗಿರ್ತದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಎಲ್ಲವನ್ನ ಮಿಕ್ಸ್ ಮಾಡಿ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ನೀರಿಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು, ಅಂದರೆ ಮುಕ್ಕಾಲು ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ನೀರನ್ನು ಇಲ್ಲಿ 1.5 ಕಪ್ನಷ್ಟು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಎಲ್ಲವನ್ನ ಮಿಕ್ಸ್ ಮಾಡಿ. ಈಗ ಖಾರ ಉಪ್ಪು ಎಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ನೋಡ್ಕೊಳ್ಳಿ. ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೀವು. ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳಿ. ನಂತರ ಮುಚ್ಚಳವನ್ನು ಮುಚ್ಚಿ 1 ವಿಸಿಲ್ ಆಗುವವರೆಗೆ ಇಡಬೇಕು. ಈಗ 1 ವಿಸಿಲ್ ಆಗಿದೆ, ತಣ್ಣದಿದೆ ನೋಡಿ ಕುಕ್ಕರ್, ಯಾವ ಥರ ಕಾಣ್ತಿದೆ, ತುಂಬ ಚೆನ್ನಾಗಿದೆ. ಹಾಗೆ ಇಡೀ ಮನೆ ಕೂಡ ಗಮ್ ಅಂತ ಹೇಳ್ತಾ ಇದೆ. ತುಂಬ ಸುಲಭ ಮಾಡಲಿಕ್ಕೆ, ದಿಢೀರ್ ಅಂತ ಕೂಡ ಆಗ್ತದೆ ನೋಡಿ. ಇದನ್ನು ಒಂದು ಸ್ಪೂನಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ನಂತರ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ, ಅಥವಾ ಟಿಫಿನ್ ಬಾಕ್ಸಿಗೆ ಹಾಕಿ ಸರ್ವ್ ಮಾಡ್ಕೊಳ್ಬೋದು. ನಾನಂತೂ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೇನೆ. ಮೊಸರು, ರಾಯ್ತ, ಈರುಳ್ಳಿ, ಕುಕುಂಬರ್ ಏನಿದ್ರು ಅದರೊಟ್ಟಿಗೆ ಸರ್ವ್ ಮಾಡ್ಕೋಬೋದು. ಹೇಗಾಗಿದೆ ರೆಸಿಪಿ? ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.